ONTV ನ್ಯೂಸ್ ಕನ್ನಡ ವಾಹಿನಿಗೆ ಸ್ವಾಗತ. ಚಿಕ್ಕನಾಯಕನಹಳ್ಳಿ ಈ ದಿನ ಚಿಕ್ಕನಾಯಕನಹಳ್ಳಿ ವಿಧಾನಸಭಾ ಕ್ಷೇತ್ರ ಪಟ್ಟಣದ ನೆಹರು ಸರ್ಕಲ್ ವೃತ್ತದಲ್ಲಿ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ವತಿಯಿಂದ ಓಟ್ ಚೋರಿ ವಿರುದ್ಧ ಸಹಿ ಸಂಗ್ರಹ ಅಭಿಯಾನ ಕಾರ್ಯಕ್ರಮಕ್ಕೆ ಮಾಜಿ ಶಾಸಕರು ಆದ ಕೆಎಸ್ ಕಿರಣ್ ಕುಮಾರ್ ಅವರು ಸಹಿ ಹಾಕುವ ಮೂಲಕ ಚಾಲನೆ ಕೊಟ್ಟು ಮಾತನಾಡಿದರು. ಈ ಸಂದರ್ಭದಲ್ಲಿ ಚಿಕ್ಕನಾಯಕನಹಳ್ಳಿ ಬ್ಲಾಕ್ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷರು ಆದ ಸಿಡಿ ಚಂದ್ರಶೇಖರ್ ಅವರು ಮತ್ತು ಹುಳಿಯಾರ್ ಬ್ಲಾಕ್ ಕಾಂಗ್ರೆಸ್ ಸಮಿತಿಯ ಅಧ್ಯಕ್ಷರು ಆದ ಪೇಟಿ ಚಿಕ್ಕಣ್ಣ ಅವರು ಸೇರಿ ಪಕ್ಷದ ರಾಜ್ಯ ಸೇವಾದಳ ಕಾರ್ಯದರ್ಶಿ ಕೆಜೆ ಕೃಷ್ಣೇಗೌಡರು ಮತ್ತು ವಿವಿಧ ಮುಂಚೂಣಿ ಘಟಕಗಳ ಅಧ್ಯಕ್ಷರುಗಳು, ಯುವ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷರು ಆದ ಮಣಿಕಂಠ, ಸೇವಾದಳ ಘಟಕದ ಅಧ್ಯಕ್ಷರು ಆದ ಗೋವಿಂದರಾಜು, ಪರಿಶಿಷ್ಟ ಜಾತಿ ಘಟಕದ ಅಧ್ಯಕ್ಷರು ಆದ ನರಸಿಂಹಮೂರ್ತಿ, ಬೀದಿ ಬದಿ ವ್ಯಾಪಾರಿಗಳ ಘಟಕದ ಮಂಜುನಾಥ್, ಹಿಂದುಳಿದ ವರ್ಗಗಳ ಘಟಕದ ಅಧ್ಯಕ್ಷ ನರಸಿಂಹಮೂರ್ತಿ, ಬ್ಲಾಕ್ ಕಾಂಗ್ರೆಸ್ ಸಮಿತಿ ಯುವ ಅಧ್ಯಕ್ಷರು ಆದ ನಿದರ್ಶನ್ ಮತ್ತು ಡಗರ್ ಹುಕುಂ ಸಮಿತಿ ಸದಸ್ಯರು ಆದ ಬೇವಿನಹಳ್ಳಿ ಚಿನ್ನ ಬಸವಯ್ಯ, ಜಿಲ್ಲಾ ಕೆಡಿಪಿ ಸದಸ್ಯರು ಆದ ಮಂಜುನಾಥ್, ದೇವರಾಜ್, ಪುರಸಭಾ ಸದಸ್ಯರು ಆದ ಚಂದ್ರಶೇಖರ್, ಸುಗಂಧರಾಜ್, ರಘುಪತಿ, ಶ್ರೀಮತಿ ಕೆಂಪಮ್ಮ, ಪಟ್ಟಣ ಪಂಚಾಯತ್ ಸದಸ್ಯರು ಆದ ಸೈಯದ್ ನೂರ್, ಆಶ್ರಯ ಸಮಿತಿ ಸದಸ್ಯರು ಆದ ರಮೇಶ್, ಪೀರ್ ಪಾಷಾ, ನಾಗಣ್ಣ, ಶರತ್ ಗ್ಯಾರಂಟಿ ಯೋಜನಾ ಅನುಷ್ಠಾನ ಸಮಿತಿಯ ಸದಸ್ಯರು ಆದ ಸಿದ್ದರಾಮಯ್ಯ, ಚಂದ್ರಯ್ಯ, ಆರೋಗ್ಯ ರಕ್ಷಾ ಸಮಿತಿ ಸದಸ್ಯರು ಆದ ಮೊಹಮ್ಮದ್ ಜಾಕೀರ್ ಸೇರಿ ಪಕ್ಷದ ಕಾರ್ಯಕರ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿದರು. ಕಾರ್ಯಕರ್ತರುಗಳೇ, ಮಾಧ್ಯಮ ಈ ದಿನ ನಾವು ನಮ್ಮ AICCಯ ಆದೇಶದ ಮೇರೆಗೆ ಏನು ಮತ ಚೋರಿ ಅಂತ ಹೇಳಿ ನಾವು ಆಪಾದನೆಯನ್ನು ಮಾಡ್ತಾ ಇದ್ವಿ. ಆ ಒಂದು ಅಂಗವಾಗಿ ಒಂದು ಸಹಿ ಸಂಗ್ರಹ ಚಳುವಳಿಯನ್ನು ಚಿಕ್ಕನಾಯಕನಹಳ್ಳಿ ಬ್ಲಾಕ್ನಲ್ಲಿ ಮಾಡಬೇಕು ಅಂತ ಹೇಳಿ ಉದ್ದೇಶದ ಮೇರೆಗೆ ಈ ದಿವಸ ಮಾಡ್ತಾ ಇದ್ವಿ. ಇದು ಮತ ಚೋರಿ ಅಂತ ಹೇಳ್ತಕ್ಕಂಥದ್ದು ನಾವು ಬರೀ ಬಾಯಿ ಮಾತಿನಲ್ಲಿ ಹೇಳ್ತಕ್ಕಂಥದ್ದಲ್ಲ, ಅದಕ್ಕೆ ಸಾಕಷ್ಟು ದಾಖಲೆಗಳು, ಪುರಾವೆಗಳು ಸಿಗ್ತಾ ಇದೆ. ನಾವೆಲ್ಲ ಮಾಧ್ಯಮಗಳಲ್ಲಿ ನೋಡಿದ್ದೀವಿ. ನಿನ್ನೆ ತಾನೇ ಆಳಂದದಲ್ಲಿ BJP ಅಭ್ಯರ್ಥಿಯ ಮನೆಯಲ್ಲಿ ಸಾಕಷ್ಟು ವೋಟರ್ ಐಡಿಗಳು, ಮತದಾರರ ಚೀಟಿಗಳು ಪತ್ತೆ ಆಗಿರ್ತಕ್ಕಂಥದ್ದು, ಅದನ್ನು ಸುಟ್ಟಾಗ್ತಕ್ಕಂಥದ್ದು, ಸಾಕ್ಷ್ಯವನ್ನು ಅಳಿಸ್ತಕ್ಕಂಥ ಪ್ರಯತ್ನವನ್ನು ಅವ್ರು ಮಾಡಿದ್ದಾರೆ. ಅಂದರೆ ಅವರು ವ್ಯವಸ್ಥಿತವಾಗಿ ಚುನಾವಣೆ ತಂತ್ರಗಳನ್ನ ಮಾಡಬೇಕು. ಅದನ್ನು ಭಾರತೀಯ ಜನತಾ ಪಾರ್ಟಿಯವರು ಭಾಳ ವ್ಯವಸ್ಥಿತವಾಗಿ ಮತದಾರರಿಗೆ, ಜನಸಾಮಾನ್ಯರಿಗೆ ಇರ್ತಕ್ಕಂಥ ಒಂದು ಹಕ್ಕು, ನನಗೆ ನನ್ನ ಓಟು ನನ್ನ ಹಕ್ಕು ಅಂತೇಳಿ ಅದನ್ನೇ ಕಿತ್ಕೊಂಡು ಆ ಓಟನ್ನು ಇಲ್ಲೇ ಇರತಕ್ಕಂಥ ಮಾಡೋದು ಅಥವಾ ಬೇರೆ ಫೋರ್ಜರಿ ಮಾಡ್ತಕ್ಕಂಥದ್ದು, ಈ ಕೃತ್ಯಕ್ಕೆ ಕೈ ಹಾಕಿ ಚುನಾವಣೆಯನ್ನು ಗೆಲ್ಲತಕ್ಕಂಥ ತಂತ್ರವನ್ನು ಅವರು ಭಾಳ ಯಶಸ್ವಿಯಾಗಿ ಮಾಡ್ಕೊಂಡ್ಬಂದಿದ್ದಾರೆ. ಅದನ್ನು ನಮ್ಮ ಸನ್ಮಾನ್ಯ ವಿರೋಧ ಪಕ್ಷದ ನಾಯಕರು, ಲೋಕಸಭೆಯಲ್ಲಾಗಿರ್ತಕ್ಕಂಥ ಸನ್ಮಾನ್ಯ ರಾಹುಲ್ ಗಾಂಧಿರವರು ಪತ್ತೆ ಹಚ್ಚಿ ಅದನ್ನು ಇಡೀ ಭಾರತದ ಮುಂದೆ ಅದನ್ನು ತೋರಿಸಿದ್ದಾರೆ. ಯಾವ ರೀತಿಯಾಗಿ ಮತ ಕಳ್ಳತನ ಆಗಿದೆ ಕರ್ನಾಟಕದಲ್ಲೇ, ಒಂದು ಪುಲಿಕೇಶಿ ನಗರದ ಕ್ಷೇತ್ರದಲ್ಲಿ, ಅದೇ ರೀತಿಯಾಗಿ ಬೆಂಗಳೂರು ಗ್ರಾಮಾಂತರದಲ್ಲಿ ಆಗಿರ್ತಕ್ಕಂಥದ್ದು. ಪಾರ್ಲಿಮೆಂಟ್ ಚುನಾವಣೆಯಲ್ಲಿ ಭಾಳ ವ್ಯವಸ್ಥಿತವಾಗಿ ವೋಟ್ ಕಳ್ತನ ಆಗಿದೆ. ಅದು ನಮ್ಮ ಭಾಗದಲ್ಲೂ ಆಗಿರ್ಬೋದು. ಯಾಕೆಂತ ಹೇಳಿದ್ರೆ ಅಸೆಂಬ್ಲಿ ಚುನಾವಣೆಯಲ್ಲಿ ಆಗಿರ್ತಿತ್ತು, ಪಾರ್ಲಿಮೆಂಟ್ ಚುನಾವಣೆಗಳ ಅಂತರವನ್ನು ಗಮನಿಸಿದ್ರೆ ಆ ಒಂದು ಮತಚೋರಿ ಆಗಿರೋದ್ರಲ್ಲಿ ಯಾವುದೇ ವಿಧವಾದ ಅನುಮಾನ ಇಲ್ಲ. ಅದನ್ನು ನಾವು ಖಂಡಿಸ್ತೇವೆ. ಇದು ಮತದಾರರಿಗಿರ್ತಕ್ಕಂಥ ಒಂದು ಹಕ್ಕು. ಜನಸಾಮಾನ್ಯರಿಗೆ ಆ ಹಕ್ಕನ್ನು ಕಿತ್ಕೊಳ್ತಕ್ಕಂಥ ಪ್ರಯತ್ನವನ್ನು BJPಯವರು ಮಾಡಿದ್ದಾರೆ. ಅದಾಗಬಾರ್ದು. ಆ ಉದ್ದೇಶಕ್ಕೋಸ್ಕರ ನಾವು ಮತದಾರರಿಗೆ ಜಾಗೃತಿಯನ್ನು ಮೂಡಿಸಿ ಆ ಸಹಿ ಸಂಗ್ರಹ ಚಳುವಳಿಯನ್ನು, ನಮ್ಮ ಮತದಾನ ನಮ್ಮ ಹಕ್ಕು, ನಮ್ಮ ಓಟು ನಮ್ಮ ರೈಟ್ ಅಂತ ಹೇಳಿ ಅದನ್ನು ಮಾಡಬೇಕು ಅನ್ನೋ ದಿಕ್ಕಲ್ಲಿ ಒಂದು ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ. ಅದಕ್ಕೆ ನಮ್ಮೆಲ್ಲ ಕಾರ್ಯಕರ್ತರು ಕೂಡ ಸ್ಪಂದಿಸಿ ಈ ಕಾರ್ಯದಲ್ಲಿ ತೊಡಗಿಸ್ಕೊಳ್ತಾ ಇದ್ದಾರೆ. ಈ ಒಂದು ಮತಚೋರಿಯನ್ನು ತಡೆಗಟ್ಟಬೇಕು. ನ್ಯಾಯಯುತವಾದ ಚುನಾವಣಾ ಆಗಬೇಕು. ಪ್ರಜಾಪ್ರಭುತ್ವಕ್ಕೆ ಯಾವುದೇ ವಿಧವಾದ ಧಕ್ಕೆ ಆಗಬಾರ್ದು. ಸಂವಿಧಾನದ ಆಶಯದಲ್ಲಿ ನಾವೆಲ್ಲರೂ ಕೂಡ ಬಾಳ್ತಕ್ಕಂಥದ್ದು ಅವಕಾಶ ಆಗಬೇಕು ಅಂತ ಕೇಳ್ಕೊಳ್ತಾ ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ಕಾರ್ಯಕರ್ತರು ಏನು ಅಭ್ಯರ್ಥಿಗಳು ಬಂದಿರೋ ಅವ್ರಿಗೆ ಅಭಿನಂದನೆ ಸಲ್ಲಿಸಿ ನಾನು ಮಾತನಾಡ್ತೀನಿ. ಹಾಗೂ ಈ ವೇದಿಕೆಯಲ್ಲಿ ಆಸೀನರಾಗಿರ್ತಕ್ಕಂಥ ಮಾಜಿ ಶಾಸಕರು ಹಾಗೂ ನಮ್ಮ ಹೆಚ್ಚಿನ ನಾಯಕರಾಗಿರ್ತಕ್ಕಂಥ ಶಿವಕುಮಾರ್ ಸರ್ ಅವರೇ, ಹಾಗೂ ಚಿಕ್ಕನಾಯಕನಹಳ್ಳಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾಗಿರ್ತಕ್ಕಂಥ ಚಂದ್ರಶೇಖರ್ ಅವರೇ, ಹಾಗೂ ಎಲ್ಲ ಪದಾಧಿಕಾರಿಗಳೇ, ಹಾಗೂ ಸೇವಾದಳದ ಪ್ರಧಾನ ಕಾರ್ಯದರ್ಶಿಗಳಾಗಿರ್ತಕ್ಕಂಥ ಕೃಷ್ಣೇಗೌಡರೇ, ಹಾಗೂ ಎಲ್ಲ ನನ್ನ ಕಾಂಗ್ರೆಸ್ ಬಂಧುಗಳೇ, ಇವತ್ತು ಚಿಕ್ಕನಾಯಕನಹಳ್ಳಿ ವೋಟ್ ಚೋರಿ ಕಾರ್ಯಕ್ರಮದ ಅಂಗವಾಗಿ ಸಹಿ ಸಂಗ್ರಹ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ಕಾರಣ ಇಷ್ಟೇ, ಇಲ್ಲಿ BJPಯವರು ಅಂದರೆ ಕೇಂದ್ರ ಸರ್ಕಾರದ ಒಂದು ಚುನಾವಣೆಯಲ್ಲಿ ಅಂದರೆ ಮತಗಳ್ಳತನವನ್ನು ಮಾಡ್ತಕ್ಕಂಥ ಒಂದು ದಿಶೆಯಲ್ಲಿ ನಮ್ಮ AICC ವಿರೋಧ ಪಕ್ಷದ ನಾಯಕರಾಗಿರ್ತಕ್ಕಂಥ ಸನ್ಮಾನ್ಯ ರಾಹುಲ್ ಗಾಂಧಿ ಅವರು ಈ ಒಂದು ಮತಗಳ್ಳತನವನ್ನು ಪತ್ತೆ ಹಚ್ಚಿ ಬಹಳ ಹೀಗಾಗಿ ಟೆಕ್ನಿಕಲ್ ಪತ್ತೆ ಹಚ್ಚಿ ಯಾವ ರೀತಿ ಮತಗಳ್ಳತನ ಆಗ್ತಾ ಇದೆ, ಯಾವ ರೀತಿ ನಮಗೆ ಮೋಸ ಆಗ್ತಿದೆ ಅಂತಕ್ಕಂಥದ್ದನ್ನು ಪತ್ತೆ ಹಚ್ಚಿದ್ದಾರೆ. ಅದ್ರ ಜೊತೆಗೆ
ಎಲ್ಲಿ ಮುಸ್ಲಿಂ ಬಾಂಧವರು ಜಾಸ್ತಿ ಇದ್ದಾರೋ ಅವ್ರು ಕಾಂಗ್ರೆಸ್ ವೋಟ್ ಹಾಕ್ತಾರೆ ಅಂತೇಳಿ ಅವ್ರು ಓಟನ್ನು ಮುಂದೆ ಇರ್ತಕ್ಕಂಥ ರೀತಿಯಲ್ಲಿ ಮಾಡಿದ್ದಾರೆ. ಅದ್ರ ಜೊತೆಗೆ ಇಲ್ಲಿರ್ತಕ್ಕಂಥ ಒಂದು ಮತಗಟ್ಟೆಯಲ್ಲಿ ಇರ್ತಕ್ಕಂಥ ಓಟನ್ನು ತೆಗೆದು ಯಾರು ಓಟ್ ಆಗ್ತಲೇ ಇರ್ತಕ್ಕಂಥ ಮತಗಟ್ಟೆಗೆ ಆ ಓಟ್ಗಳನ್ನು ಬದಲಾವಣೆ ಮಾಡ್ತಕ್ಕಂಥದ್ದು ಈ ರೀತಿ ಅನೇಕ ರೀತಿಯಲ್ಲಿ ಮತಗಳ ಥರವನ್ನು ಮಾಡಿ ಗೆಲ್ಲುವುದಕ್ಕೆ ಒಂದು ಏನು ಬೇಕೋ ಅದೆಲ್ಲವನ್ನು ಮಾಡ್ಕೊಂಡಿದ್ದಾರೆ. ಈ ದಿಸೆಯಲ್ಲಿ ಈ ರಾಹುಲ್ ಗಾಂಧಿಯವರು ಅಂದರೆ ಕೇಂದ್ರ ಸರ್ಕಾರದ ಅಂದರೆ ವಿರೋಧ ಪಕ್ಷದ ನಾಯಕನಾಗಿರ್ತಕ್ಕಂಥ ನಮ್ಮ ಕಾಂಗ್ರೆಸ್ ಮುಖಂಡರಾಗಿರ್ತಕ್ಕಂಥ ರಾಹುಲ್ ಗಾಂಧಿ ಅವರು ಒಂದು ಅಭಿಯಾನವನ್ನು ಹಮ್ಮಿಕೊಂಡು ಬೆಂಗಳೂರಿನಿಂದಲೇ ಈ ಒಂದು ಕಾರ್ಯಕ್ರಮವನ್ನು ಪ್ರಾರಂಭ ಮಾಡಿದರು. ಆ ದಿಸೆಯಲ್ಲಿ ಮಾದೇವಪುರದಲ್ಲಿ ಸುಮಾರು ಓಟ್ಗಳು ಕಳ್ತನ ಆಗಿರ್ತಕ್ಕಂಥದ್ದನ್ನ ಮನೆಯೊಂದು ಪತ್ತೆ ಹಚ್ಚಿರು ಮತ್ತು ಇನ್ನು ಬೇರೆ ಬೇರೆ ಕಡೆಯೂ ಸಹ ಕಳ್ತನ ಆಗಿರ್ತಕ್ಕಂಥ ಪತ್ತೆ ಹಚ್ಚಿರು. ಈಗ ಬಿಹಾರದಲ್ಲೂ ಸಹ ಸುಮಾರು 65 ಲಕ್ಷ ಓಟ್ಗಳು ಅಂದರೆ ಇದಾಗಿದ್ದಾವೆ ಅಂತಕ್ಕಂಥದ್ದು ಸಹ ಕಂಡು ಬಂದಿದೆ. ಈ ದಿಸೆಯಲ್ಲಿ ನಾವೀಗ ಅಂದರೆ ಓಟು ಕಳ್ಳತನ ಆಗಿರ್ತಕ್ಕಂಥದ್ದನ್ನು ಅಂದರೆ ಸಹಿ ಸಂಗ್ರಹ ಮಾಡಿ ಸುಮಾರು ಒಂದು ಕ್ಷೇತ್ರಕ್ಕೆ 10,000 ಸಹಿಗಳನ್ನು ಸಂಗ್ರಹಣೆ ಮಾಡ್ತಕ್ಕಂಥ ಒಂದು ಆದೇಶವನ್ನು ರಾಹುಲ್ ಗಾಂಧಿ ಅವರು ಕೊಟ್ಟರೆ ಆ ದಿಶೆಯಲ್ಲಿ ನಾವೆಲ್ಲರೂ ಸಹ ಆ ಸಹಿ ಸಂಗ್ರಹ ಕಾರ್ಯಕ್ರಮವನ್ನು ಹಮ್ಮಿಕೊಳ್ತೀವಿ. ಎಲ್ಲ ಯುವಕ ಮಿತ್ರರು ಮತ್ತು ಯೂತ್ ಕಾಂಗ್ರೆಸ್ಸು, ಮಹಿಳಾ ಕಾಂಗ್ರೆಸ್ಸು ಮತ್ತು ಬೇರೆ ಬೇರೆ ವಿಂಗ್ಗಳೆಲ್ಲ ಸೇರಿಕೊಂಡು ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡ್ತೀವಿ ಅಂತೇಳಿ ನಾನು ಮಾತನ್ನು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಎಲ್ಲ ತಾಜಾ ಸುದ್ದಿಗಾಗಿ MTV News 24/7ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಅನ್ನು ಒತ್ತಿ. ತಪ್ಪದೇ ಲಿಂಕ್ ಶೇರ್ ಮಾಡಿ.